ಆಕ್ಸಿಜನ್. ಶಿವಣ್ಣ ಅವರು ಕೂಡ ಈ ಹಾಡನ್ನ ಕೇಳ್ತಾ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ವೇದಿಕೆಗೆ ಬಂದರು. ಖಂಡಿತ ಓಂ ಸಿನಿಮಾದ ಟೈಟಲು ಇವರ ಮೊದಲನೇ ಚಿತ್ರಕ್ಕೆ. ಆನಂದ್ ಅಂತ ಇದ್ರೆ ಆನಂದದ ಮೂಲಕ ಓಂಕಾರ ಹಾಡ್ತಾ ಜೋಗಿ ಜೋಗಯ್ಯ ಆದಂಥ ನಮ್ಮ ಶಿವಣ್ಣ ಅವರು ಈಗ ಶಿವಂ ಶಿವಂ ಸನಾತನಂ ಹಾಡಿನ ಮೂಲಕ ಈ ವೇದಿಕೆಗೆ ಎಂಟ್ರಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ, जिस गाने का उद्घाटन होने जा रहा है ये भगवान शिव की शक्तियों को जन जन तक पहुंचाने का एक माध्यम है. हमारे देश की जो युवा वर्ग शक्ति है उसको लक्ष्य तक पहुंचाने के लिए इस गाने को भगवान शिव को साक्षी मान करके शुरू करते हैं. बोलिए भगवान शंकर की जय. ವೇದಿಕೆ ಮೇಲೆ ವಿಜಯ್ ಪ್ರಕಾಶ್ ಹಾಗೂ ನಾಗೇಂದ್ರ ಪ್ರಸಾದ್ ಸರ್. ಸರ್, ವಿಜಯ್ ಸರ್ ಇಂದ ಈಗ ಈ ಜೋಡಿ ನಿಜವಾಗ್ ಕಂಪ್ಲೀಟ್ ಅನಿಸ್ತಾ ಇದೆ. ಈ ಫ್ರೇಮು ಸಂಗೀತ, ಗಾಯಕ, ಸಾಹಿತ್ಯ 3 ಜನ ಒಟ್ಟಿಗೆ ವೇದಿಕೆ ಮೇಲೆ ನಿಂತಿದ್ದಾರೆ. ಇವರ ಮೂಲಕ ಮ್ಯಾಜಿಕ್ ಆಗ್ತಾ ಇದೆ. ಗುರುಗಳನ್ನ ವೇದಿಕೆಗೆ ಮಾಡ್ಕೊಳ್ಳುವಾಗ ನಾನು ಒಂದು ರೀತಿ ಅವರ ಚಾರಿತ್ರ್ಯ ನಿರ್ಮಾಣಕ್ಕೆ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಅಂತ, ಧರ್ಮದ ಬಗ್ಗೆ ಅದರ ಮೌಲ್ಯಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ ಅವರ ಕೆಲಸದ ಮೂಲಕ ಅಂತ. ಅದೇ ರೀತಿ ಈ ಹಾಡು ಯುವಕರಿಗೆ ಒಂದು ಮೌಲ್ಯಗಳ ಬಗ್ಗೆ ತಿಳಿಸ್ಕೊಡುತ್ತೆ ಆಗತ್ತೆ ಅಂತ ಹೇಳಿದ್ದು ನಿಜವಾಗ್ಲೂ ನಮಗೆ ಖುಷಿ ಆಯಿತು. ಆ್ಯಂಡ್ ಅವರೇ ಹೇಳಿರೋ ಹಾಗೆ ಹಾಡಿನ ಹೆಗಡೆ ಅವ್ರ ಸ್ಟ್ಯಾಂಪ್ ಬಿದ್ದಿದೆ. ಡಿಯೋ ಇವತ್ತು ಇದೆಲ್ಲವೂ ಸಾಧ್ಯ ಆಗಿದೆ. ಒಂದು ಸಾಂಗ್ ಲಾಂಚ್ ಅಂದಾಗ ಒಂದು ದೈವಿಕ ಅನುಭವ ಇವತ್ತು ಕ್ರಿಯೇಟ್ ಮಾಡಿದ್ದು ನಮ್ಮ ಮಹಾರಾಜ್ ಶ್ರೀಜಿಯವರು. ಅವ್ರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಇಷ್ಟದ್ಭುತವಾದ ಹಾಡನ್ನು ಲೋಕಾರ್ಪಣೆ ಪ್ರಸಿದ್ಧಿಯಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಅವರೇ ಹೇಳಿದಾಗೆ ಪ್ರಕಾಶ್ ಅಂತ ಹೇಳಿದ್ರು, ಆ ರೀತಿಯಾಗಲಿ ಅಂತ ವಿಶ್ ಮಾಡ್ತೀವಿ. ಮತ್ತೊಂದು ಸಲ 45 ಸಿನಿಮಾದ ಶಿವಂ ಶಿವಂ ಸನಾತನಂ ಹಾಡಿನ ಬಿಡುಗಡೆಗೆ. ಸೊ ಮುಂದಿನ ತಿಂಗಳು ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.